ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಸ್ವಲ್ಪ ಅವಲಕ್ಕಿ ತೆಂಗಿನ ತುರಿ ತಗೊಂಡು ಬಂದಿದ್ದೀನಿ. ಇದೆರಡು ಉಪಯೋಗಿಸ್ಕೊಂಡು ಒಂದು ಅತ್ಯದ್ಭುತವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಇಷ್ಟು ಸುಲಭವಾಗಿ ಇಷ್ಟು ರುಚಿಯಾಗಿ ಒಂದು ರೆಸಿಪಿ ಮಾಡ್ಬೋದಾ ಅಂತ ನೀವು ಕೂಡ ಒಂದು ನಿಮಿಷ ಯೋಚನೆ ಮಾಡ್ತೀರಿ. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ನೋಡಿ ಒಂದು ಅಚ್ಚು ಬೆಲ್ಲ ಇದೆಯಲ್ವಾ, ಅದು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕರಗಿಸ್ಬೇಕು. ಬೆಲ್ಲದ ನೀರು ರೆಡಿ ಮಾಡಬೇಕು. ಪಾಕ ಬರೋದು ಆ ಥರ ಏನು ಬೇಡ, ಜಸ್ಟ್ ಕರಗಿ ಬೆಲ್ಲದ ನೀರು ರೆಡಿ ಆದರೆ ಸಾಕು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಿವಾಗ ರೆಡಿ ಆಗಿದೆ. ನೋಡಿ ಇದರಲ್ಲಿ ಸ್ವಲ್ಪನೂ ಬೆಲ್ಲ ಇರಬಾರ್ದು. ಉಪಯೋಗಿಸುವಾಗ ಸೋಸಿ ಉಪಯೋಗಿಸಿದ್ರೆ ಆಯಿತು. ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ತಾ ಇರೋದು. ಬೇರೆ ನಟ್ಸ್ ಬೇಕಿದ್ರು ನಿಮಗೆ ಸೇರಿಸ್ಬೋದು. ಬಾದಾಮು ಆ ಥರ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಬೋದು. ಅದು ನಿಮ್ಮ ಚಾಯ್ಸು, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದು ಸೇರಿಸ್ಕೊಳ್ಳಿ. ನೋಡಿ ಇವಾಗ ಇದು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಇದನ್ನು ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ಆಮೇಲೆ ಇದೇ ಪ್ಯಾನು ನಾವಿಲ್ಲಿ ಉಪಯೋಗಿಸಿರೋದು. ಸಾಕು ನೋಡಿ, ಇದನ್ನು ತೆಗಿತಾ ಇದ್ದೀನಿ. ಆಮೇಲೆ ಅದೇ ಪ್ಯಾನಿಗೆ ಪುನಃ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ನೋಡಿ ಒಂದು 3/4 ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಅದನ್ನು ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಸ್ಮೆಲ್ ಬರುತ್ತಲ್ಲ, ಒಂದು ಒಳ್ಳೆ ಫ್ಲೇವರ್ ಬರೋ ತನಕ ಇದನ್ನು ಹುರ್ಕೋಬೇಕು. ಸ್ವಲ್ಪ ಲೈಟಾಗಿ ಕೆಂಪು ಕಲರ್ ಬರುತ್ತಲ್ವ, ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಳಿ. ನೋಡಿ ಈ ರೀತಿ ಆದರೆ ಸಾಕು. ಇವಾಗ ತೆಂಗಿನ ತುರಿ ಕೂಡ ರೆಡಿ ಆಗಿದೆ. ಇದನ್ನು ಕೂಡ ಇನ್ನೊಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ. ಆಮೇಲೆ ಅದೇ ಪ್ಯಾನಿಗೆ ಪುನಃ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ತುಪ್ಪ ಎಲ್ಲ ಬಿಸಿಯಾಗಿದೆ. ಇನ್ನು ಇದಕ್ಕೆ ಬೇಕಾಗಿರೋದು ಅವಲಕ್ಕಿ. 1/2 ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ ತೆಳು ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತ ಇರುತ್ತಲ್ವ, ಅದು ತಗೊಂಡಿರೋದು. ಆದ ಕಾರಣ 1/2 ಕಪ್ ತಗೊಂಡಿರೋದು. ನೀವು ದಪ್ಪ ಅವಲಕ್ಕಿ ಉಪಯೋಗಿಸಿದ್ರೆ 1 ಕಪ್ ತಗೊಂಡ್ರೆ ಸಾಕು. ನೀವು ದಪ್ಪ ಅವಲಕ್ಕಿ ಇದ್ರೆ ಅದೇ ಉಪಯೋಗಿಸ್ಕೊಳ್ಳಿ, ಅದು ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಮಾತ್ರ ತೆಳು ಅವಲಕ್ಕಿ, ಪೇಪರ್ ಅವಲಕ್ಕಿ ಉಪಯೋಗಿಸಿದ್ರೆ ಆಯಿತು. ನಿಮ್ಗೆ ಯಾವುದು ಇಷ್ಟನೋ ಅದು ಉಪಯೋಗಿಸ್ಬೋದು, ತೊಂದರೆ ಏನಿಲ್ಲ. ಇದು ಅದೇ ರೀತಿ ತುಪ್ಪದಲ್ಲಿ ಸ್ವಲ್ಪ ಒಳ್ಳೆ ಕ್ರಿಸ್ಪಿಯಾಗಿ ಬರೋ ತನಕ ಇದನ್ನು ಹುರಿಬೇಕು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತಲ್ಲ, ಇದು ಇವಾಗ ಬೇಗ ಆಗುತ್ತೆ. ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದು ಅದೇ ರೀತಿ ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು. ಆಮೇಲೆ ಇದಕ್ಕೆ ನಾವು ಆವಾಗ ರೆಡಿ ಮಾಡಿಟ್ಟಿರುವಂಥ ಬೆಲ್ಲದ ನೀರು ಇದೆಯಲ್ವಾ, ಅದನ್ನು ಈ ರೀತಿ ಸೋಸಿ ಎಲ್ಲ ಕೂಡ ಹಾಕ್ಕೊಳ್ಳಿ. ನಾವೆಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೇಪರ್ ಅವಲಕ್ಕಿ ಆದ ಕಾರಣ ಇದು ಬೇಗ ಇಳ್ಕೊಳ್ಳುತ್ತೆ. ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅವಾಗ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ. ಇನ್ನಿದು ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ, ಎಲ್ಲ ಕೂಡ ಹೀರಬೇಕದು. ನೋಡಿ ಅವಲಕ್ಕಿ ಎಲ್ಲ ಬೆಲ್ಲದ ಪಾಕ, ಬೆಲ್ಲದ ನೀರನ್ನು ಎಳ್ಕೊಂಡ್ಬಿಟ್ಟು ಈ ರೀತಿ ಇದೆ. ಇದರ ಮೇಲ್ಗಡೆ ಹುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿ, ಆಮೇಲೆ ನಾವು ಗೋಡಂಬಿ ಎಲ್ಲ ಹುಡ್ಕೊಂಡಿದ್ದೀವಲ್ವ, ಅದು ಸ್ವಲ್ಪ ಏಲಕ್ಕಿ ಹುಡಿ, ಇಷ್ಟು ಕೂಡ ಹಾಕ್ಕೊಂಡ್ಬಿಟ್ಟು ಇನ್ನಿದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನಿದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದ್ಸಲ ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸೂಪರ್ ಆಗಿರುವಂತಹ ಅವಲಕ್ಕಿ ಸ್ವೀಟ್ ಇಲ್ಲಿ ರೆಡಿ ಆಗುತ್ತೆ. ಪ್ರಸಾದ ರೂಪದಲ್ಲಿ ಬೇಕಿರೋ ಇದನ್ನು ಮಾಡ್ಬೋದು. ಅಲ್ಲ ನಿಮಗೆ ತಟ್ಟಾಗಿ ಒಂದು ಹೆಲ್ದಿ ಆಗಿರೋ ಒಂದು ಸ್ವೀಟ್ ತಿನ್ನಬೇಕು ಅಂತ ಎನಿಸಿದ್ರು ಈ ರೆಸಿಪಿನ ನಿಮಗೆ ಟ್ರೈ ಮಾಡ್ಬೋದು. ಅಷ್ಟಮಿ ಎಲ್ಲ ಬರ್ತಾ ಇದೆಯಲ್ವಾ, ಅವಲಕ್ಕಿಯಲ್ಲಿ ನಮಗೆ ಈ ರೀತಿ ಎಲ್ಲ ಸಿಂಪಲಾಗಿ ಟೇಸ್ಟಿಯಾಗಿರುವಂತಹ ರೆಸಿಪಿ ಎಲ್ಲ ಮಾಡ್ಬೋದು. ನೋಡಿ ಫುಲ್ಲಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಕು. ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇನ್ನು ಇದನ್ನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅವಲಕ್ಕಿ ಯಾವುದು ಬೇಕಿರೋ ಉಪಯೋಗಿಸ್ಬೋದು. ದಪ್ಪ ಅವಲಕ್ಕಿ ಆದರೂ ತೆಳು ಅವಲಕ್ಕಿ ಆದರೂ. ನೋಡಿ ಸೂಪರ್ ಆಗಿರುವಂಥ ಒಂದು ಅವಲಕ್ಕಿ ಸ್ವೀಟ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಆಮೇಲೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ. ಇನ್ನೊಂದು ಹೊಸ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.